Hi, hello, welcome back to my YouTube channel. Yes, this is me Ranju. So ಎಲ್ಲರಿಗೂ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ವರ್ಷನ ಚೆನ್ನಾಗಿ ಪ್ರಾರಂಭ ಮಾಡಿ. ಸೊ ಎಲ್ಲರ ಮನೆಯಲ್ಲೂ ಹೊಸ ವರ್ಷದ ದಿನ ರಂಗೋಲಿ ಬಿಟ್ಟರೆ ನಮ್ಮ ಮನೇಲಿ ಪ್ರತಿ ವರ್ಷವೂ ನೈಟೇ ರಂಗೋಲಿ ಬಿಟ್ಬಿಡ್ತೀವಿ. ಸೊ ಇಷ್ಟು ವರ್ಷವೂ ನಮ್ಮ ಮಮ್ಮಿ ಒಬ್ಬರೇ ಬಿಡ್ತಾಯಿದ್ರು. ಈ ವರ್ಷ ನಮ್ಮ ಅತ್ತಿಗೆ ನಾನು ಇರೋದ್ರಿಂದ ಅವರು ಬೇಗನೆ ಬಿಡ್ತಾಯಿದ್ದಾರೆ. ಇಷ್ಟು ವರ್ಷ 12 ಗಂಟೆ ಮೇಲೆ ಬಿಡ್ತಾಯಿದ್ರು. ಸೊ ಈ ಸರಿ ನಾನಿರೋದ್ರಿಂದ ನಾನು ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಬಂದೆ. ನಮ್ಮ ಅತ್ತಿಗೆ ಅಡುಗೆ ಮಾಡ್ತಾಯಿದ್ರು. ಸೊ ನಮ್ಮ ಮಮ್ಮಿ ಬಿಡ್ತಾಯಿದ್ರು. ಯೂಟ್ಯೂಬ್ ನೋಡ್ಕೊಂಡು ಬಿಡ್ತಾಯಿದ್ದೀವಿ. ಹೊಸ್ದಾಗಿ ಟ್ರೈ ಮಾಡೋಣ ಅಂತ ನಾನು ಸ್ವಲ್ಪ ಹೊತ್ತು ಹಾಕಿದೆ. ಒಂದೆರಡು ಗೆರೆ ಎಳೆ ತನಕನೇ ಸುಸ್ತಾಗೋಯ್ತು. ಆಮೇಲೆ ನೆಲದ ಮೇಲೇ ಕೂರೋಣ ಅಂತ ಹೇಳಿ ನೆಲದ ಮೇಲೆ ಕೂತ್ಕೊಂಡು ರಂಗೋಲಿ ಬಿಡಿಸ್ತಾ ಇದ್ದೀನಿ. ಅದಾದಮೇಲೆ ಅಡುಗೆ ಎಲ್ಲ ಮಾಡಾದಮೇಲೆ ನಮ್ಮ ಅತ್ತಿಗೆನೂ ಬಂದರು. ಸೊ ನಮ್ಮ ಅತ್ತಿಗೆನೂ ಬಂದು ಜಾಯ್ನ್ ಆದರು. ಸೊ ಅವರು ರಂಗೋಲಿಗೆ ಸ್ವಲ್ಪ ಬಣ್ಣ ಹಾಕ್ತಾಯಿದ್ದಾರೆ. ನನಗೆ ಸೊ ನಮ್ಮ ಯಜಮಾನ್ರು ಬರ್ಡೇ ಹತ್ತಿರ ಬರ್ತಾಯಿತ್ತು. ಸೊ ಅವರು ಬರ್ಡೇಗೆ ಅಂತ ಒಂದು ಬಟ್ಟೆ ತಂದಿದ್ರು. ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಸೊ ನಾವು ಎಷ್ಟೊತ್ತಲೆ ಮಮ್ಮಿ ಓಡ ಕೂತ್ಕೊಂಡಿದ್ದು? 8 ಗಂಟೆಗೆ. 6:15 ಕೂತ್ಕೊಂಡಿದ್ದು. ಇವಾಗ 8 ಗಂಟೆ, 1:30 ಗಂಟೆ ಟೈಮ್. ಸೊ ಹೇಗೆ ಬಂದಿದೆ ನೋಡಿ ಚಿತ್ರ. ಇನ್ನೂ ಕಂಪ್ಲೀಟ್ ಆಗಿಲ್ಲ. ನಮ್ಮ ಮಮ್ಮಿ ಹ್ಯಾಪಿ ನ್ಯೂ ಇಯರ್ ಅದೆಲ್ಲ ಬರಿತಾ ಇದೆ. ಸೊ ಬೆಳಿಗ್ಗೆ ಬಿಡೋ ಬದಲು ನೈಟೇ ಕಂಪ್ಲೀಟ್ ಮಾಡಿದ್ದೀವಿ. ಬೆಳಿಗ್ಗೆ ಲೇಟ್ ಆಗುತ್ತೆ ಇಂದ. ಸೊ ರಂಗೋಲಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಸೊ ಇಷ್ಟೇ ರಂಗೋಲಿ ವಿಷಯ. ಸೊ ದಿಸ್ ಇಸ್ ದಿ ಲಾಸ್ಟ್ ಡೇ ಆಫ್ ದಿ ಇಯರ್. ಸೊ ಈ ಇಯರ್ ಹೇಗಿತ್ತು ಅಂತ ಎಲ್ಲರೂ ಒಂದ್ಸಲ ಕೇಳ್ಕೊಂಡು ಬರೋಣ ಬನ್ನಿ. ಈ ವರ್ಷದ ಬೆಸ್ಟ್ ಮೂಮೆಂಟ್ ಮತ್ತು ಒಂದು ಬೇಜಾರು ವಿಷಯ ಏನು ರೀ? ಬೆಸ್ಟ್ ಮೂಮೆಂಟು ನೀನು ಪ್ರೆಗ್ನೆಂಟ್ ಆಗಿರೋದು. ಹಾಂ. ಬೇಜಾರು ನಾನು ದಪ್ಪ ಆಗಿರೋದು. ಲೈಫಲ್ಲಿ ಇನ್ನೊಂದು ಸರಿ ರಿಪೀಟ್ ಮಾಡಬಾರ್ದು ಅಂದರೆ ಏನು ವಿಷಯ? ಈ ವರ್ಷದಲ್ಲಿ ಕಲ್ತಿರೋದು ಪಾಠ ಯಾರೋ ನಂಬರ್ದು ನಮ್ಮ ಅಣ್ಣನ ಕೇಳೋಣ. ಯಾರು ತಿಂತಾರಲ್ಲ ಕೊಡು. ಸೊ ವರ್ಷದ ಕೊನೆ ದಿನ ಬೆಸ್ಟು ಇಯರ್ ಆಫ್ ದಿ ಬೆಸ್ಟು ಮೂಮೆಂಟ್ ಏನು? ಒಂದು ಒಳ್ಳೆ ವಿಷಯ ಜೀವನದಲ್ಲಿ ಆಗಿರೋದು ಅಂದರೆ ಒಡ್ಡಿ ಫಸ್ಟ್ ಮೂಮೆಂಟ್ ಅಂದರೆ ಏನ? ಪಾಠ ಕಲ್ತಿರೋದು ಅಂದರೆ ಈ ವರ್ಷದಲ್ಲಿ ಇನ್ನೊಂದು ಸರಿ ಇದು ಮಾಡಬಾರ್ದಪ್ಪ ಅಂತ ಈ ವರ್ಷದಿಂದ ಕಲ್ತಿರೋದು. ಏನು ಮಾಡಬಾರ್ದು ಅಂತ ಈ ವರ್ಷದಲ್ಲಿ ಖುಷಿಯಾಗಿರೋದೇನ? ಸರಿ, ಬೇಜಾರು ಯಾವ ವಿಷಯಕ್ಕೆ ಬೇಜಾರು? ಎಲ್ಲ ಬರೀ ನನ್ನ ಆರೋಗ್ಯ ವಿಷಯದಲ್ಲಿ ಎಲ್ಲ ಬೇಜಾರು. ಹೆಲ್ತ್ ಇಶ್ಯೂ ಅಂತ ಏನಾದ್ರು ಹೇಳ್ಬೇಕು ಅಂದ್ರೆ ಈ ವರ್ಷದಲ್ಲಿ ಕಲ್ತಿರೋ ಪಾಠ ಅಂದ್ರೆ ಏನಿಲ್ಲ, ಎಲ್ಲ ನಾರ್ಮಲ್. ಅಡ್ವಾನ್ಸ್ ಹ್ಯಾಪಿ ನ್ಯೂ ಇಯರ್. ಒಂದೇ ಖುಷಿಯಾಗಿರೋ ವಿಷಯ. ಇನ್ನೊಂದು ಸರಿ ಮಾಡಬಾರ್ದು ಅಂತ ಬೇಜಾರಾಗಿರೋ ವಿಷಯ ಏನಾದ್ರು ಇದ್ದ? ಇನ್ನೊಂದು ಸರ್ತಿ ಹಾಸ್ಪಿಟಲ್ ಬರ್ದಿರಪ್ಪ ಅಂತ. ಸೊ ಇವಾಗ ಹೇಳಬೇಕು ಅಂತಂದರೆ ನನ್ನ ಲೈಫಲ್ಲ ಈ ಕಳೆದ ವರ್ಷ ಅಂದರೆ ಈ ವರ್ಷ ಇನ್ನೂ ಕಳೆದಿಲ್ಲ. ಸೊ ಈ ವರ್ಷದ ಬೆಸ್ಟ್ ಮೂಮೆಂಟ್ ಅಂತ ಅಂದರೆ ಒಂದು ನಾನು ಕನ್ಸೀವ್ ಆಗಿದ್ದು, ಇನ್ನೊಂದು ನಮ್ಮ ಅಣ್ಣನ ಮದುವೆ ಆಗಿದ್ದು. ಸೊ 2 ಆಯಿತು. ಬೇಜಾರು ವಿಷಯ ಅಂತಂದರೆ ಕೆಲವೊಂದು ಮೂಮೆಂಟ್ಸ್ ಆಯಿತು ಈ ಇಯರಲ್ಲಿ. ಸೊ ಯಾರನ್ನೂ ನಂಬಾರ್ದು. ನನಗೂ ಅದೇ ಫೀಲ್ ಆಗಿರೋದು. ಯಾರ ಮೇಲೂ ಹೋಗಿ ಬಿಡಬಾರ್ದು, ನಂಬಾರ್ದು. ನಮ್ಮ ಜೀವನನ ನಾವು ನೋಡಬೇಕು. ಸೊ ಇದು ಈ ಇಯರ್ ನಾನು ಕಲ್ತಿದ್ದು. ಸೊ ಎಲ್ಲರ ಒಪಿನಿಯನ್ನು ಕೇಳಾದ್ಮೇಲೆ
ಬೆಳಿಗ್ಗೆ ಹೊಸ ವರ್ಷದ ದಿನ ಸರ್ಪ್ರೈಸಾಗಿ ನಮ್ಮ ಯಜಮಾನರು ನನಗೆ ಈ ಕಾಲುಂಗುರನ ಗಿಫ್ಟ್ ಕೊಟ್ಟರು. ಆ್ಯಕ್ಚುಲಿ ನನ್ನ ಕೈಲಿ ಕೊಡಲಿಲ್ಲ, ನೈಟ್ 12 ಗಂಟೆ ಆದಮೇಲೆ ವಿಶ್ ಮಾಡಿ ಹಾಕಿದರು. ಬಟ್ ಅದು ನನಗೆ ಗೊತ್ತಾಗಿರಲಿಲ್ಲ. ಸೊ ಬೆಳಿಗ್ಗೆನೇ ನನ್ನ ಹೊಸ ವರ್ಷ ತುಂಬಾ ಖುಷಿಯಾಗಿ ಸ್ಟಾರ್ಟ್ ಆಯಿತು. ಸೊ ಥ್ಯಾಂಕ್ ಯು ಸೋ ಮಚ್ ರೀ ಆ್ಯಂಡ್ ಲವ್ ಯು ಸೋ ಮಚ್. ಸೊ ಇವಾಗ ನಾವು ವೆಂಕಟರಮಣ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದೀವಿ. ನಾನು ನಮ್ಮಣ್ಣ ನಮ್ಮತ್ತಿಗೆ ಆ್ಯಂಡ್ ನಮ್ಮ ಯಜಮಾನ್ರು 4 ಜನ ಹೋಗ್ತಾ ಇದೀವಿ. ಅವರು ರೆಡಿ ಆಗಿದ್ದಾರೆ. ಇವಾಗ ಇವ್ರಿಗೂ ಟಾಟಾ ಬೈ ಬೈ ಮಾಡಿ ಹೊಡ್ತೀವಿ. ಸೊ ಅವರು ಸ್ಲಿಪ್ಪರ್ ಹಾಕೊಳ್ಳೋಕೆ ಹೋಗಿದ್ದಾರೆ, ಬರ್ತಾರೆ ಅವ್ರು. ಸೊ ಅಲ್ಲಿ ಹೋಗಿ ವ್ಲಾಗ್ನ ಕಂಟಿನ್ಯೂ ಮಾಡ್ತೀವಿ. ಬೈ ಬೈ. ಸೊ ದೇವಸ್ಥಾನಕ್ಕೆ ಬಂದ್ವಿ. ನಮ್ಮೂರಿಂದ ಆ್ಯಕ್ಚುಲಿ ಬೇಗನೆ ಬರ್ಬೋದು ಈ ದೇವಸ್ಥಾನಕ್ಕೆ. ಸೊ ದೇವಸ್ಥಾನಕ್ಕೆ ಬೇಗನೆ ಬಂದ್ವಿ. ನಮ್ಮ ಅತ್ತಿಗೆ ಮತ್ತು ನಮ್ಮ ಯಜಮಾನ್ರು ನಿಂತಿದ್ದಾರೆ. ನಮ್ಮಣ್ಣ ಹೋಗಿ ಪೂಜೆ ಸಾಮಾನು ತರ್ತೀನಿ ಅಂದ್ಬಿಟ್ಟು ಅಲ್ಲಿ ಹೋಗಿದ್ದಾನೆ. ಸೊ ನಮ್ಮನ್ನ ಪೂಜೆ ಸಾಮಾನು ತಗೋತಾ ಇದ್ದಾನೆ ಇವಾಗ. ನಮ್ದೇ ಅದು. ಸೊ ಒಳಗಡೆ ದರ್ಶನ ಎಲ್ಲ ಮಾಡ್ಕೊಂಡು ಬಂದ್ವಿ. ಒಳಗಡೆ ಪೂಜೆ ಮಾಡ್ತಾ ಇರಲಿಲ್ಲ. ಸೊ ಹೊರಗಡೆ ನಾವೇ ಪೂಜೆ ಮಾಡಬೇಕಾಗಿತ್ತು. ಸೊ ನಾವೇ ಪೂಜೆ ಮಾಡ್ಕೊಳ್ಳೋಣ ಅಂತ ಹೊರಗಡೆ ನಾವೇ ಪೂಜೆ ಮಾಡ್ತಾಯಿದ್ದೀವಿ. ನಮ್ಮ ಅತ್ತಿಗೆ ಮತ್ತು ನಮ್ಮಣ್ಣ ಪೂಜೆ ಮಾಡ್ತಾಯಿದ್ದಾರೆ. ಹಾಗೆ ಅಲ್ಲೊಂದು ಪುಟಾಣಿ ಮಗು ಇತ್ತು. ಆ ಮಗುನೂ ಕೂಡ ಪೂಜೆ ಮಾಡ್ತಾಯಿತ್ತು. ನೋಡಿದ ತಕ್ಷಣವೇ ಖುಷಿ ಆಯಿತು. ಅವ್ರದ್ದು ಪೂಜೆ ಎಲ್ಲ ಆದಮೇಲೆ ನಾನು ಮತ್ತು ನಮ್ಮ ಯಜಮಾನ್ರು ಗಂಧದ ಕಡ್ಡಿ ಹಚ್ಚಿರೋ ಗಂಧದ ಕಡ್ಡಿನೇ ನಾವು ಒಂದು ಸಲ ಪೂಜೆ ಮಾಡಿದ್ವಿ. ಸೊ ನಾನು ಈ ದೇವಸ್ಥಾನಕ್ಕೆ ಮದುವೆಗಿಂತ ಮುಂಚೆ ಬಂದಿದ್ದು. ಅದು ತುಂಬ ವರ್ಷದ ಹಿಂದೆ. ಸೊ ಮರೆತು ಹೋಗಿದ್ದೆ ಹೇಗಿದೆ ಅಂತ. ಅಲ್ಲಿ ಕೆಳಗಡೆ ಕೊಳವೆ ಬಾವಿ ಮತ್ತು ವ್ಯೂ ಪಾಯಿಂಟ್ ಇದೆ ಅಂತ ಹೇಳಿದ್ರು. ಸೊ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದ್ದೀವಿ. ಪೂಜೆ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ವ್ಯೂ ಪಾಯಿಂಟ್ ಇದೆ ಅಂತ ಅಂದರು. ಸೊ ತುಂಬ ಜನ ಇದ್ದಾರೆ, ಪರವಾಗಿಲ್ಲ, ಯಾರು ಇರಲ್ಲ ಅಂದ್ಕೊಂಡ್ವಿ. ಸ್ವಲ್ಪ ಜನ ಇದ್ದಾರೆ. ವ್ಯೂ ಪಾಯಿಂಟ್ ಇದೆ. ಸೊ ವ್ಯೂ ಪಾಯಿಂಟ್ ನೋಡೋಣ ಅಂತ ಬಂದ್ವಿ. ಚೆನ್ನಾಗಿದೆ. Hi guys and hi friends. ಇದರ ಸಂಘರೆಲ್ಲ ಬಂದಿದ್ದಾರೆ. ಸಂಘ ಸಿಕ್ಕಾಪಟ್ಟೆ ಜನಗಳಿದ್ದಾರೆ. ತುಂಬಾ ಚೆನ್ನಾಗಿದೆ. ಇನ್ನೊಂದ್ ಸ್ವಲ್ಪ ಅವಕ್ಕ ಹೊಂಟೋದ್ರೆ ಕೆಳಗಡೆನೆ ಹೊಂಟೋಯ್ತಾರೆ. ಜೋಪಾನವಾಗಿರ್ಬೇಕು. ಆಕ್ಚುಲಿ ಇದ್ರಲ್ಲಿ ಮೀನ್ ಅದು, ಅದೆಲ್ಲ ಮೀನ್ ಐತೆ. ಇದೊಂದು ಫಿಶಿಂಗ್ ಚಾನಲ್ ಇದೆ. ಇವಾಗ ಇಲ್ಲ ಡೈ ಹೊಡಿಸ್ತೀವಿ ಅವನ್ನ. ಹಗ್ಗ 1 ಗಂಟೆ ಸಿಕ್ತು. ಹೋಗ್ಲಿ ಬಿಡಿ, ಏನು ಇಲ್ಲ. ಸೊ ನೆಕ್ಸ್ಟ್ ನೀನಿಂದ ಇರ್ತೀವಿ ಒಂದು ಸ್ವಲ್ಪ ಹೊತ್ತು. ಆಮೇಲೆ ಗೊತ್ತಿಲ್ಲ ನೆಕ್ಸ್ಟ್ ಪ್ಲಾನಿಂಗ್ ಏನಾಯ್ತು ಅಂತ. ಎಲ್ಲಿಗೆ ಅನ್ಸುತ್ತೆ ಅಲ್ಲಿ ಹೋಗ್ತೀವಿ. ಸೊ ವ್ಯೂ ಪಾಯಿಂಟ್ ನೋಡಿದ್ ಬಂದ್ವಿ. ಸೊ ಅಲ್ಲೆಲ್ಲ ಹೋಗಿದ್ದಾರೆ, ಅಲ್ಲೆಲ್ಲ ಹೋಗ್ಬೋದು. ಚೆನ್ನಾಗೈತೆ ಪ್ಲೇಸ್. ಯಾರಾದ್ರೂ ವಿಸಿಟ್ ಮಾಡ್ಬೇಕು ಅಂದ್ರೆ ಖಂಡಿತವಾಗ್ಲೂ ಹೋಗಬಹುದು. ಅಲ್ಲಿದೆ ಬೆಟ್ಟ. ಸೊ ಅಲ್ಲಿಂದ ಕೆಳಗಡೆ ಮೆಟ್ರೋ ಸಿಗುತ್ತೆ. ಮೆಟ್ರೋ ಸಿಕ್ತಂದ್ರೆ ಅಲ್ಲೆಲ್ಲ ಸಿಗುತ್ತೆ. ಅಂದ್ರೆ ಸ್ವಲ್ಪ ಜೋಪಾನವಾಗಿರ್ಬೇಕಷ್ಟೆ. ಕೆಳಗಡೆ ಏನು ಸುರಕ್ಷತಾ ಕ್ರಮಗಳೆಲ್ಲ ಏನಿಲ್ಲ. ಇಲ್ಲಿ ಸ್ಲಿಪ್ ಆದ್ರೆ ಹೋಯ್ತು. ಫುಲ್ ಆ ಕಡೆ ಎಲ್ಲ ಇದೆ. ಅಲ್ಲಿಂದ ಪ್ರಸಾದ ಕೊಡ್ತಿದ್ದಾರೆ. ಪ್ರಸಾದ ದೊಡ್ಡ ಕ್ಯೂ ಐತೆ. ಅವಾಗ್ಲೇ ಖಾಲಿ ಆಗ್ಬಿಟ್ಟಿತ್ತು. ಒಂದ್ ಸ್ವಲ್ಪ ಫೀಲ್ ಆಗ್ಬಿಟ್ಟಿತ್ತು. ಇವಾಗ ಮತ್ತೆ ಪ್ರಸಾದ. ಸೊ ಫೈನಲಿ ಪ್ರಸಾದ ಸಿಕ್ತು. ಯಾರು ವೇಟ್ ಮಾಡ್ತಿರೋ ಗೊತ್ತಿಲ್ಲ, ನಾನು ವೇಟ್ ಮಾಡ್ತಿದ್ದೆ. ಇರಲ್ಲ ಅನ್ಕೋಬಿಟ್ಟೆ ಸದ್ಯ ಸಪ್ಲಿ. ಸೊ ಮುಗಿತು, ಇವಾಗ ಹೊರಡ್ತಾ ಇದೀವಿ. ಸೊ ನೋಡಿ, ಇದು ವೆಂಕಟರಮಣ ಸ್ವಾಮಿ ದೇವಸ್ಥಾನಕ್ಕೆ ಹೋಗುವಂಥ ದಾರಿ. ಯಾರಾದರೂ ನೇಚರ್ ಲವರ್ ಇದ್ದರೆ ಖಂಡಿತವಾಗ್ಲೂ ತುಂಬ ಇಷ್ಟ ಆಗುತ್ತೆ ಅವ್ರಿಗೆ ಈ ಪ್ಲೇಸ್. ಇಷ್ಟು ಗ್ರೀನರಿ ಆಗಿದೆ. ಯಾರ್ಯಾರು ಗ್ರೀನರಿ ಇಷ್ಟಪಡ್ತೀರಾ ಎಲ್ಲರೂ ಹೋಗ್ಬೋದು. ವ್ಯೂ ಪಾಯಿಂಟ್ ಎಲ್ಲ ತುಂಬ ಚೆನ್ನಾಗಿದೆ. ಸೇಫ್ ಪ್ಲೇಸ್ ಕೂಡ.
ಸೊ ಯಾರು ಹೋಗಬೇಕು ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಹೋಗಿ, ತುಂಬ ಚೆನ್ನಾಗಿದೆ ಪ್ಲೇಸ್. ಸೊ ಅಲ್ಲಿ ಮುಗಿಸ್ಕೊಂಡು ಬಟ್ಟೆ ಅಂಗಡಿಗೆ ಬಂದ್ವಿ. ಸೊ ನಮ್ಮ ಅತ್ತಿಗೆಗೆ ಬಟ್ಟೆ ತೊಗೋಬೇಕು ಅಂತ ಬಂದ್ವಿ. ಬಟ್ ನನ್ನ ಕೈಲಿ ಎದ್ದೊಳಕ್ಕಾಗ್ತಿರ್ಲಿಲ್ಲ ಅಲ್ಲಿ ನಿಂತ್ಕೊಂಡು ಶಾಪಿಂಗ್ ಮಾಡೋದಕ್ಕೆ. ಅದಕ್ಕೆ ಅಲ್ಲಿ ಸೋಫಾ ಇತ್ತು, ಅಲ್ಲಿ ಕೂತ್ಕೊಂಡಿದ್ದೀವಿ. ಅವರಿಬ್ರು ನ್ಯೂ ಇಯರ್ಗೆ ಇವಾಗ ಶಾಪಿಂಗ್ ಮಾಡ್ತಿದ್ದಾರೆ, ಇವರು ರೆಸ್ಟಲ್ಲಿದ್ದೀವಿ. ನನ್ನ ಕೈಲಿ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಸೊ ಇವ್ರು ಬಂದ್ಬಿಟ್ಟು ಸರಿ ಕೂತ್ಕೊಳ್ಳೋಕಾಯ್ತು, ನಿಂತ್ಕೊಳ್ಳೋಕಾಯ್ತಿಲ್ಲ, ಅದಕ್ಕೆ ಕೂತ್ಕೊಬಿಟ್ಟಿದ್ದೀವಿ. ಸೊ ಅವರಿಬ್ರು ಸೆಲೆಕ್ಟ್ ಮಾಡ್ತಾ ಇದ್ದಾರೆ, ನೋಡೋಣ ಯಾವ ಸೆಲೆಕ್ಟ್ ಮಾಡ್ತಾರೆ ಅಂತ. ಸುಮ್ಮನೆ ನಂಗೆ ಯೂಟ್ಯೂಬ್ ಕಂಟೆಂಟ್ ಬೇಕು. ಇದು ಸಗತ ಕಾಣಿಸ್ತದೆ ನಂಗೆ ಇದರೊಳಗೆ. ಶರಾರ ಡ್ರೆಸ್ ನೋಡಿದ್ದೀವಿ ತಂದು, ಸೊ ಚೆನ್ನಾಗಿದೆ ಅಲ್ಲ. ಸೊ ನೋಡೋಣ ಇನ್ಯಾವುದಾದ್ರು ಇರುತ್ತೋ ಅಂತ. ಸೊ ಇವೆರಡು ಡ್ರೆಸ್ ನೋಡಿದ್ವಿ. ಮೊದಲನೇ ಡ್ರೆಸ್ಸು ಸ್ಲೀವ್ಲೆಸ್, ಅದಕ್ಕೆ ತೋಳಿಲ್ಲ ಅಂತ ಹೇಳಿದ್ರು, ಅದಕ್ಕೆ ಕ್ಯಾನ್ಸಲ್ ಮಾಡಿದ್ವಿ. ಎರಡನೇದು ಅಮೌಂಟ್ ಜಾಸ್ತಿ ಅಂತ ಬೇಡ ಅಂತ ಅಂದ್ವಿ. ಸೊ ನೆಕ್ಸ್ಟು ಬೇರೆ ಅಂಗಡಿಗೆ ಬಂದ್ವಿ. ನಮ್ಮ ಯಜಮಾನ್ರು ಆಫರ್ ಇದೆ ಅಂತ ಈ ಅಂಗಡಿ ಕರ್ಕೊಂಬಂದಿದ್ರು. ಸೊ ಇಲ್ಲೂ ಚೆನ್ನಾಗಿತ್ತು ಅಂತ ನಾನು 2 ಬಟ್ಟೆ ತೊಗೊಂಡೆ. ನಮ್ಮ ಯಜಮಾನ್ರು ಬರ್ಡೇನೂ ಹತ್ತಿರ ಬರ್ತಾಯಿತ್ತು. ಸೊ ಅವ್ರಿಗೆ ಏನಾದರೂ ತಗೊಳ್ಳಿ, ಶೂಸ್ ಬೇಕಾದರೆ ನಾನು ಕೊಡಿಸ್ತೀನಿ ಅಂತ ಹೇಳಿದ್ದೆ. ಸೊ ನೋಡ್ತಾಯಿದ್ರು, ಬಟ್ ಅವ್ರಿಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಅದು ಯಾವುದು ತಗೊಳ್ಳಿಲ್ಲ ಅವರು. ಅಷ್ಟೇ ಕಲೆಕ್ಷನ್ ಅಂತ. ಚೆನ್ನಾಗಿದೆಯಾ? ಆಗಲ್ವಾ? ಎಷ್ಟು ಬೇಕು ನಿಮಗೆ? ಅದು ಚೆನ್ನಾಗಿಲ್ವಾ? ಹಾಂ ರಾಶಿ ರಾಶಿ ಗೊಂಬೆ ಹೊಡೆದವ್ರೆ. ಸೊ ನೋಡಿ, ಗುಂಡ್ಲುಪೇಟೆ ಹಳೆ ಬಸ್ ಸ್ಟ್ಯಾಂಡ್ ಹತ್ರ ಇರೋ ಅಂಗಡಿ ಇದು. ಸೊ ಆಫರ್ಸ್ಗಳು ನಡೀತಾ ಇದೆ ಈ ಅಂಗಡಿಯಲ್ಲಿ. ಯಾರಾದರೂ ಬೇಕಾದರೆ ತಗೋಬೋದು. ಲೇಡೀಸ್ ಸ್ಲಿಪ್ಪರ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್. ಹೀಲ್ ಸ್ಲಿಪ್ಪರ್ಸ್ ಎಲ್ಲ ಚೆನ್ನಾಗಿದೆ. ಯಾರಾದರೂ ಹೋಗಿ ವಿಸಿಟ್ ಮಾಡಿ, ಬೇಕು ಅಂದರೆ ಪರ್ಚೇಸ್ ಮಾಡಿ. ಆಫರಲ್ಲಿದೆ, ಚೆನ್ನಾಗಿದೆ ಕೂಡ. ಇದನ್ನ ನಾವೇನು ನೋಡಿದ್ದು. ನಮ್ಮ ಅಣ್ಣ ನಂಗೆ ಕೊಡ್ಸ್ತಾನೆ, ಅದನ್ನ ಹಾಕಲಿ. ನಮ್ಮ ಅಣ್ಣ ಅದನ್ನ ನಂಗೆ ಕೊಡ್ಸ್ತಾನೆ, ಹಾಕಲಿ. ನಂಗೆ ಬೇಕು, ತಕೊಡು. ಮಮ್ಮಿ ಕೈಲಿ ಮುಗಿಸ್ಕೊಂಡಿದ್ರೆ ಸರಿ. ಆಮೇಲೆ ತಗೊಂಡ್ ನಿಂತಿರ್ತೀವಿ. ಆಲ್ರೆಡಿ 2 ತಗೊಂಡಿಲ್ವ ಅಲ್ಲಿ, ಹಾಕಬಲ್ವಲ್ಲ, ಹಾಕಿರತಾನೆ ಪ್ರಾಬ್ಲಮ್. ಆಮೇಲೆ ಹಾಕಬೇಕು ಅಂತಾನೆ ತಗೊಂಡಿರೋದು. ಅದ್ ಬಿಟ್ರೆ ಇನ್ನೇನು ಚೆನ್ನಾಗಿಲ್ಲ. ಅದೊಂದೇ ಪೀಸ್ ಇದು. ಆಗ್ಲೇ ನೋಡ್ಬಿಟ್ಟು ಹೋದು ಮುಂದಕ್ಕೆ ನಾನು 40 ಹೇಳ್ಬಿಟ್ರು, ಅದಕ್ಕೆ ಹೊಂಟೆ. ಇದೊಂದದ ನೋಡು, ಬೇಡ ಅಲ್ಲ. ಚೆನ್ನಾಗಿರೋನೆಲ್ಲ ಆಲ್ಮೋಸ್ಟ್ ನಾವೇ ಸೆಲೆಕ್ಟ್ ಮಾಡ್ಬಿಟ್ಟಿದ್ದು. ಇನ್ನೇನು ತುಂಬಾ ದಿನ ಆಯ್ತು ಅದು ಬಂದು. ಇನ್ಸ್ಟಾಗ್ರಾಮ್ ನೋಡಿದ್ರು ಆ ಟೈಮಲ್ಲಿ ಬಂದಿದ್ರೆ ಸುಮಾರು ಕಲೆಕ್ಷನ್ಸ್ ಇರೋದು. ಊಟ ಮಾಡ್ಕೊಂಡು ತಗೊಬರಿ ಬನ್ನಿ. ನಮ್ಮ ಮಮ್ಮಿ ಕೈಲಿ ಉಗಿಸ್ಕೊಳ್ಳೋದು ಇವರು. ಅವರು ನಂಗೂ ಇದಕ್ಕೂ ಸಂಬಂಧನೇ ಇಲ್ಲ. ಏನೋ ಬೇಡ ಅಂದ್ಬಿಟ್ಟು ಬಂದವ್ರು ಎಷ್ಟೊಂದು ತಗೊಂಡು ಹೋಗ್ತಾರೆ ಶಾಪಿಂಗ್. ಇವಾಗ ಇದಕ್ಕೆ ಮುಗ್ದಿಲ್ಲ, ಇನ್ನು ಮತ್ತೆ ಹೋಗ್ಬೇಕು. ಎಂಟಿನ ಶಾಪಿಂಗ್ ಕರ್ಕೊ ಬಂದೆ ಕತ್ತಿ, ಜೋಕೆ ಕತ್ತಿ. ನಮ್ಮ ಯಜಮಾನು ನಂಗೆ ತಗೊಂಡು ಹೋಗಿ ಅವರೇ ತಗೊಂಡ್ರು. ಶಾಪಿಂಗ್ ಮುಗಿಸಿದ್ವಿ ಅಂತ ಅನ್ಕೊಂಡ್ವಿ, ಆದ್ರೆ ಇನ್ನೂ ಮುಗಿಸಿಲ್ಲ. ಇವಾಗ ಮತ್ತೆ ಊಟ ಮಾಡ್ಕೊಂಡು ಮತ್ತೆ ರೀಸ್ಟಾರ್ಟ್ ಮಾಡ್ಬೇಕು. ಊಟ ಮಾಡ್ಕೊಂಡು ಮತ್ತೆ ಹೋಗ್ತೀವಿ. ಬೇಳೆ ಬಾತ್, ನಮ್ದು ಬೇಳೆ ಬಾತ್ ಬಂತು. ಪಾಯಸ ತರದ. ಸೊ ನಾನು ಬೇಳೆ ಬಾತ್ ಆರ್ಡರ್ ಮಾಡಿದ್ದೆ, ಬೇಳೆ ಬಾತ್ ಬಂತು. ಇವರು 2 ಮಸಾಲ, ಇವ್ರದ್ದು ಊಟ. ಸೊ ಫಸ್ಟ್ ನಂದೇ ಬಂದಿದ್ದು, ನಾನು ಊಟ ಮಾಡಿ ಅದು ಹೊರತು
ಸೊ ಇಬ್ರಿಗೂ ಮಸಾಲ ದೋಸೆ, ನಮ್ಮ ಬಾಸ್ಗೆ ಊಟ, ಇನ್ನೇ ಬಿಸಿಬೇಳೆ ಬಾತ್ ಎಲ್ಲ ಬಂತು. ಸೊ ಮತ್ತೆ ಶಾಪಿಂಗ್ ಬಂದು ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗ್ದಿತ್ತು ನಮ್ಮದು. ನಮ್ಮ ಯಜಮಾನರು ಎಲ್ಲೋ ಕೆಲಸ ಅಂತ ಹೋಗಿದ್ರು. ಸೊ ಅವ್ರಿಗೋಸ್ಕರ ಗಾಡಿ ನಿಲ್ಲಿಸಿ ಎಲ್ಲರೂ ವೆಯ್ಟ್ ಮಾಡ್ತಾ ಕೂತಿದ್ದೀವಿ. ಸೊ ಫ್ರೆಂಡ್ಸ್ ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ಆಯಿತು ಮನೆಗೆ. ಸೊ ಮೈಕ್ ಆನ್ ಆಗಿದೆ ಅಂತ ಮಾತಾಡ್ತಾ ಇದೆ, ಬಟ್ ಮೈಕ್ ಆಫ್ ಆಗೋಗಿತ್ತು. ಸೊ ಮಾತಾಡೋದೇನು ರೆಕಾರ್ಡ್ ಆಗಿಲ್ಲ, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಸೊ ನಮ್ಮ ಯಜಮಾನರು ಅಷ್ಟು ಟಯರ್ಡ್ ಆಗಿದ್ರು ಹೊರಗಡೆ ಹೋಗ್ತಾಯಿದ್ರು. ಸೊ ಎಲ್ಲಿಗೆ ಅಂತ ಕೇಳ್ತಾಯಿದ್ದೆ. ಸೊ ಇವರು ಮತ್ತು ನಮ್ಮ ಅಣ್ಣ ಇಬ್ಬರೂ ಮೀನು ಹಿಡಿಯೋದಕ್ಕೆ ಹೋಗ್ತೀನಿ ಅಂತ ಹೋಗ್ತಿದ್ರು. ಸೊ ಇವನಿಂದನೇ ಹೋಗ್ತಾ ಇರೋದು ಅಂತ ಕಂಪ್ಲೇಂಟ್ ಮಾಡ್ತಾಯಿದ್ದೆ. ಸೊ ಅಷ್ಟು ಟಯರ್ಡ್ ಆಗಿದ್ರು ಹೋಗ್ತಿದ್ದಾರೆ ಅಂತ, ಬಟ್ ನಮ್ಮ ಕೈಲಿ ಆಗ್ತಾ ಇರಲಿಲ್ಲ. ಸೊ ನಮ್ಗೆ ಟಯರ್ಡ್ ಆಗಿದೆ. ಸೊ ನಾವು ಸ್ವಲ್ಪ ಹೊತ್ತು ಮಲ್ಕೊಂಡು ರೆಸ್ಟ್ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾತಾಡ್ತಾಯಿದ್ದೀನಿ. ಸೊ ಅಷ್ಟೇ ಇವತ್ತಿನ ವಿಷಯ. ಮತ್ತು ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್ ಅಂತ ಹೇಳಿದೆ. ಸೊ ಇವರಿಬ್ಬರು ಕೂಡ ಹೋಗ್ತಾಯಿದ್ರು. ಸೊ ಅವ್ರಿಗೂ ಕೂಡ ಬಾಯ್ ಹೇಳಿ ನಾನು ಮನೆಗೆ ಹೋಗಿ ರೆಸ್ಟ್ ಮಾಡ್ತಾಯಿದ್ದೀನಿ ಅಷ್ಟೇ. ಸೊ ಇವತ್ತಿನ ವ್ಲಾಗ್ ಇಷ್ಟೇ ಗೈಸ್. ಇನ್ನೇನಾದರೂ ಅಪ್ಡೇಟ್ಸ್ ಇದ್ದರೆ ಹೇಳ್ತೀನಿ. ಸೊ ಮತ್ತೆ ನೆಕ್ಸ್ಟ್ ವ್ಲಾಗ್ ಜೊತೆಗೆ ಸಿಗ್ತೀನಿ. ಬಾಯ್ ಬಾಯ್.